ಮಂಜುನಾಥ ದೇವರ ಒಂದು ಕೃಪೆಯಿಂದ ನಡೀತಿರುವಂಥದ್ದು. ಯಾಕಂತ ಹೇಳಿದ್ರೆ ಆ ಜಾಗದಲ್ಲಿ ಆಗ್ತಿರುವಂತ ನೀವು ಹೇಳಿದಾಗೆ ಅನಾದಿ ಕಾಲದಿಂದಲೂ ನೂರಾರು ಅತೃಪ್ತ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನು ನೋಡಿ ನೋಡಿ ಆ ಅಣ್ಣಪ್ಪ ಮಂಜುನಾಥನಿಗೂ ಸಾಕಾಗಿದೆ. ಇವರುಗಳ ನಾಶಕ್ಕೆ ಸೌಜನ್ಯಾಳ ಹುಟ್ಟು ಮತ್ತು ಅಂತ್ಯ ಆಯ್ತಾ? ಖಂಡಿತ ಖಂಡಿತ, ನೂರಕ್ಕೂ ನೂರು. ಎಸ್, ಇಲ್ಲಿ ತನಕ SITನ ಸ್ವಾಗತಿಸ್ತೀರಾ ಎಲ್ಲವೂ ಅಂದರೆ ನಿಮ್ಮ 13 ವರ್ಷಗಳ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಸೌಜನ್ಯಾಳೆ ನಿಮಗೆ ಒಳಗೆ ನಿಂತು ಏನಾದರೂ ಪ್ರೇರೇಪಣೆ ಕೊಡುವಂತಹ ಕೆಲಸದಲ್ಲಿ ಇಲ್ಲಿಯ ತನಕ ತಮಗೆ ಒಂದು ಹೋರಾಟದಲ್ಲಿ ನಿರಂತರತೆ ಇದೆ ಅನಿಸ್ತಾ ಇದೆಯಾ? ನೀವು ತಿಳಿದುಕೊಂಡ ಮಟ್ಟಿಗೆ ನಿಮಗೆ ಗೊತ್ತಿರುವಂಥ ವಿಷಯ ನಾನು ಹೇಳ್ತೇನೆ, ಈಗ ನಿಮಗೂ ಗೊತ್ತಿದೆ. ಅದು ಯಾವಾಗ ಹೋರಾಟ ಆದಾಗ ಯಾವ ಅವರ ವಿರುದ್ಧ ಅತ್ಯಾಚಾರಿಗಳ ವಿರುದ್ಧ ಪ್ರಶ್ನೆ ಬಂದಾಗ ಯಾರಾದರೂ ಉಳಿದದ್ದಿದೆಯಾ? ಅದೇ ಪ್ರಶ್ನೆ ಕೇಳ್ತಾ ಮೈಶೆಟ್ಟಿ ತಿಮರೋಡಿ 13 ವರ್ಷದಿಂದ ಸೌಜನ್ಯಳ ಮತ್ತು ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ದೇವರ ಕೃಪೆಯಿಂದ ಇವತ್ತು ಕೂಡ ಎದೆ ತಟ್ಟಿ ಹೋರಾಟ ಮಾಡ್ತಾ ಇದ್ದೇನೆ. ಇದೇ ಸತ್ಯದ ಸಂಕೇತ. ನೀವು ತುಂಬಾ ಹುಡುಗರನ್ನ ಇಟ್ಕೊಂಡಿದ್ದೀರಾ ಸುತ್ತ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರನೇ ನೋಡಿ ದೇವರು 1992ರಿಂದಲೇ ಧರ್ಮವನ್ನು ರಕ್ಷಣೆ ಮಾಡುವಂತ ಒಂದು ಪಡೆಯನ್ನು ಕಟ್ಟುವಂತ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ.